ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇರೋವಂಥ ವಿಡಿಯೋ ಬಂದು ಚನ್ನಪಟ್ಟಣದಲ್ಲಿರೋವಂಥ ಗೌಡಗೆರೆಯಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಪಂಚಲೋಹದಿಂದ ಮಾಡಿರೋ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ, ಮನೆ ಕಟ್ಟೋ ಸಮಸ್ಯೆ ಇದ್ದರೆ, ಅಥವಾ ಜಾಬ್ ಸಮಸ್ಯೆ ಇದ್ದರೆ, ಸಂತಾನ ಸಮಸ್ಯೆ ಇದ್ದರೆ, ಮದುವೆ ಆಗ್ತಿಲ್ಲ ಅಂತ ಸಮಸ್ಯೆ ಇರೋರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಿ ನೀವು 5 ವಾರ, 3 ವಾರ, 9 ವಾರ, 11 ವಾರ ಕಾಯಿ ಸಂಕಲ್ಪ ಪೂಜೆ ಮಾಡಿ ನೀವು ಅಲ್ಲಿ ಕಟ್ಟಿ ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾ ಇದ್ರು. ಸ್ನೇಹಿತರೆ, ತುಂಬ ಜನ ಸ್ನೇಹಿತರೆ ಇಲ್ಲಿ ತುಂಬ ಲಕ್ಷಾಂತರ ಜನ ಬಂದು ಕಾಯಿ ಸಂಕಲ್ಪನ ಕಟ್ಟಿ ಒಳಿತನ ಪಡೆದಿದ್ದಾರೆ, ಮನೆ ಕಟ್ಟಿದ್ದಾರಂತೆ, ಕಾರ್ ತೊಗೊಂಡಿದ್ದಾರಂತೆ, ಬ್ರೈನ್ ಟ್ಯೂಮರ್ ಅಂತ ಕಾಯಿಲೆಗಳೆಲ್ಲ ವಾಸಿಯಾಗಿದೆಯಂತೆ, ಕ್ಯಾನ್ಸರ್ ಅಂತ ಕಾಯಿಲೆಗಳು ವಾಸಿಯಾಗಿದೆಯಂತೆ. ತುಂಬ ಪವರ್ಫುಲ್ ದೇವಸ್ಥಾನ ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ನಿಮ್ಮ ಇಷ್ಟಾರ್ಥಗಳೇನಾದರೂ ನೆರವೇರುತ್ತಾ, ಆಗುತ್ತಾ, ಆಗಲ್ವಾ ಅಂತ ದೇವಿನೇ ನಿಮಗೆ ಉತ್ತರ ಕೊಡುತ್ತೆ. ಅದು ಯಾವ ಥರ ಅಂದರೆ, ನೀವು 1 ರೂಪಾಯಿ ಕಾಯಿನನ್ನು ದೇವ್ರ ವಿಗ್ರಹಕ್ಕೆ ನೀವು ಅಂಟಿಸಿ ನಮಗೆ ಈ ಕೆಲಸ ಆಗುತ್ತೆ ಅನ್ನೋದಾದರೆ ಅದು ದೇವ್ರ ವಿಗ್ರಹಕ್ಕೆ ಕಚ್ಕೊಳ್ಳುತ್ತೆ, ಇಲ್ಲ ಅಂದರೆ ಕಚ್ಕೊಳ್ಳೋದಿಲ್ಲ. ಅಲ್ಲಿ ನೀವು ನಿಮ್ಮ ಇಷ್ಟಾರ್ಥ ಆಗುತ್ತಾ ಇಲ್ವಾ ಅನ್ನೋದನ್ನು ಸಹ ನೀವು ಪ್ರಯೋಗ ಮಾಡಿ ನೋಡ್ಬೋದು ಸ್ನೇಹಿತರೆ. ತುಂಬ ವಿಶೇಷವಾದದ್ದು ಸ್ನೇಹಿತರೆ. ಆಮೇಲೆ ನೀವು ಏನಾದರೂ ಋಣಾತ್ಮಕ ದೋಷಗಳಿದ್ದರೆ, ಅಂದರೆ ನಿಮ್ಗೇನಾದ್ರೂ ಸಾಡೆ ಸಾತಿಗಳಿಂದ ಸಾಲದ ಪ್ರಾಬ್ಲಮ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ನೀವು ಈ ದೇವಿಗೆ ಹೋಗಿ ನೀವು ಉಪ್ಪನ್ನ ಅಲ್ಲಿ ಹಾಕಿ ಬರೋದ್ರಿಂದ, ಅಂದರೆ ಉಪ್ಪನ್ನು ನೀವು ದೇವಿ ಮುಂದೆ ನೀವು ಸುರಿಯೋದ್ರಿಂದ ಸಾಲ ಬಾಧೆಗಳಿದ್ದರೆ ನಿವಾರಣೆ ಆಗುತ್ತೆ, ಮತ್ತು ಋಣಾತ್ಮಕ ದೋಷಗಳಿದ್ದರೆ ಹೋಗುತ್ತೆ, ಮತ್ತು ಪಿತೃದೋಷಗಳಿದ್ದರೆ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು, ಆರೋಗ್ಯ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಕೋರ್ಟ್ ಕಚೇರಿ ಇರ್ಬೋದು, ಮದುವೆ ಕೆಲಸ ಕಾರ್ಯಗಳು ವಿಳಂಬ ಆಗ್ತಿರ್ಬೋದು, ಜಾಬ್ ವಿಷಯ ಇರ್ಬೋದು, ಯಾವುದೇ ರೀತಿದು ನಿಮ್ಮ ಸಮಸ್ಯೆಗಳನ್ನ ನೀವು ಖಂಡಿತವಾಗ್ಲೂ ಕಾಯಿ ಸಂಕಲ್ಪ ಅಲ್ಲಿ ಕಟ್ಟಿ ಬರೋದ್ರಿಂದ ನೆರವೇರುತ್ತೆ ಸ್ನೇಹಿತರೆ. ಇದು ಚನ್ನಪಟ್ಟಣದಿಂದ ನಿಮಗೆ 20 ಕಿಲೋಮೀಟ್ರ್ ಅಷ್ಟೇ ಆಗೋದು. ಮೈಸೂರಿಂದನೂ ನಿಮಗೆ ಬಸ್ಗಳ ಫೆಸಿಲಿಟೀಸ್ ಇದೆ, ಬೇಕಾದರೆ ನೀವು ಇಲ್ಲಿಂದ ಕುಣಿಗಲ್ ಕಡೆಯಿಂದನೂ ಬಸ್ ಫೆಸಿಲಿಟೀಸ್ ಇದೆ. ತುಮಕೂರಿಗೂ ಸಹ ನೀವು ಹೋಗಿ ಅಲ್ಲಿಂದನೂ ಕೂಡ ನೀವು ಹೋಗ್ಬೋದು ಕುಣಿಗಲ್ಲಿಗೆ ಬಂದು. ನೋಡಿ ಸ್ನೇಹಿತರೆ, ಇಲ್ಲಿ ಲಕ್ಷಾಂತರ ಜನ ಒಳಿತ್ಕೊಂಡಿದ್ದಾರೆ, ನೀವು ಊಹೆನೂ ಮಾಡೋಕ್ಕಿರಲ್ಲ. ಅಷ್ಟು ತೆಂಗಿನಕಾಯಿನ ಕಟ್ಟಿ 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 ಅವ್ರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿದ್ದಾರೆ. ಇಲ್ಲಿ ಅಮ್ಮನವ್ರು ಇಷ್ಟಪಡೋದು ಒಂದೇ ಒಂದು, ಆ ತೆಂಗಿನಕಾಯಿ ಸೇವೆನ. ನೀವು ಯಾರು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ಶುಕ್ರವಾರ, ಮಂಗಳವಾರ ಪ್ರತಿದಿನ ತೆಗ್ದಿರುತ್ತೆ, ಆದರೆ ಶುಕ್ರವಾರ, ಮಂಗಳವಾರ ಸ್ವಲ್ಪ ಕ್ರೌಡ್ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆಲೂ ತುಂಬ ಕ್ರೌಡ್ ಇರುತ್ತೆ. ಆದರೆ ನೋಡಿ ಸ್ನೇಹಿತರೆ, ತುಂಬ ಜನ ಕಾಯಿನ ಕಟ್ಟಿ ಒಳ್ಳೆಯದಾಗಿದೆ. ಒಂದೇ ದಿನಕ್ಕೆ ಎಷ್ಟೊಂದು ಜನಕ್ಕೆ ಅನುಕೂಲ ಆಗಿದೆ. ಇವತ್ತು ಕಟ್ಟಿರ್ತಾರೆ, ನಾಳೆ ಎಷ್ಟೊತ್ತಿಗೆ ಎಷ್ಟೊಂದು ಒಳ್ಳೆಯದಾಗಿದೆಯಂತೆ. ಅವ್ರು ಯಾರೋ ಒಬ್ಬರು ಹೇಳ್ತಾಯಿದ್ರು, ನಾವು ಮನೆ ತೊಗೊಂಡಿದ್ದೀವಿ, ಕಾರ್ ತೊಗೊಂಡಿದ್ದೀವಿ, ಈ ದೇವಿಗೆ ಬಂದಮೇಲೆ ನಮ್ಮ ಬಡತನ ನೀಗಿ ನಾವು ಶ್ರೀಮಂತರಾಗಿದ್ದೀವಿ ಅಂತ ಹೇಳ್ಕೊತಾ ಇದ್ರು. ಈ ರೀತಿ ಎಲ್ಲ ಪವಾಡ ಇಲ್ಲಿ ಆಗುತ್ತೆ. ಆಮೇಲೆ ಮದುವೆಗೆ ವಿಳಂಬ ಆಗ್ತಾ ಇರೋರು ಇಲ್ಲಿ ಹೋಗಿ ಕಾಯಿ ಸಂಕಲ್ಪ ಕಟ್ಟಿದ 1 ವಾರಕ್ಕೆಲ್ಲ ಮದುವೆ ಆಗಿದೆ, ಅಥವಾ ತಾವು ಪ್ರೀತಿಸೋರ್ನೇ ಮದುವೆ ಆಗಬೇಕು ಅಂತ ಕಟ್ಟಿರೋರಿಗೆ ಅವ್ರು ಪ್ರೀತಿ ಮಾಡಿರೋಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಸಿಕ್ಕಿ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಮಗೆ ಕೆಲಸ, ನಮ್ಗೆ ಇಂಥದೇ ಕೆಲಸ ಬೇಕು ಅಂತ ನೀವು ದೇವಿ ಹತ್ರ ಪ್ರಾರ್ಥನೆ ಮಾಡಿ ಕಾಯಿ ಸಂಕಲ್ಪನ ನೀವು ಕಟ್ಟಿದ್ದೆ ಆದರೆ ನಿಮಗೆ ಯಾವ ಉದ್ಯೋಗ ಬೇಕೋ ಆ ಉದ್ಯೋಗ ನಿಮಗೆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಮಕ್ಕಳು ಚೆನ್ನಾಗಿ ರ್ಯಾಂಕ್ ಬರಬೇಕು ಅಂತ ನೀವು ಕಾಯಿ ಸಂಕಲ್ಪ ಕಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾರೆ. ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಇಂಥದ್ದೇ ಸಮಸ್ಯೆಗೆ ಇಲ್ಲಿ ಉತ್ತರ ಅಂತಿಲ್ಲ. ನೀವು ಯಾವ ಸಮಸ್ಯೆಗೆ ಕಟ್ತೀರಾ ಅಲ್ಲಿ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ
ಹೇಳೋಕ್ಕೆ ಇಷ್ಟಪಡ್ತೀನಿ. ಊರುಗಳಿಂದ ಎಲ್ಲ ಬರ್ತಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಇವಾಗ ರಜಾ ಅಲ್ವಾ, ಈ ಸೀಸನಲ್ಲಂತೂ ತುಂಬ ಕ್ರೌಡ್ ಇರುತ್ತೆ ದೇವಸ್ಥಾನ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಲಕ್ಷಾಂತರ ಜನ ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ. ಅಲ್ಲಿ ಯಾರು ನಮಗಿವತ್ತು ಈ ದೇವಿಯಿಂದ ನಾವು ಸೋತಿದ್ದೀವಿ ಅಂತ ಯಾರೂ ಹೇಳ್ತಾ ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ನಮಗೆ ಏಳ್ಗೆ ಆಗ್ತಾ ಇದೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಹೇಳೋರೇ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ನೀವು ಹೋಗೋದಾದರೆ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಟೈಮ್ಗಳಲ್ಲಿ ಖಂಡಿತವಾಗ್ಲೂ ಹೋಗಿ. ಆಮೇಲೆ ನಿಮಗೆ ಊಟದ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಇಲ್ಲಿ. ಬೆಳಗ್ಗೆ ಹೊತ್ತು ಹೋದರೆ ಟಿಫನ್ ಕೊಡ್ತಾರೆ, ಮಧ್ಯಾಹ್ನ ಹೊತ್ತು ನಿಮಗೆ ಅನ್ನ, ಸಾಂಬಾರು, ಕೋಸಂಬರಿ, ಪಾಯಸ ಕೂಡ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ವಿಶೇಷವಾದದ್ದು ಸ್ನೇಹಿತರೆ, ಚನ್ನಪಟ್ಟಣದ ಹತ್ರ ಇದೆ, ಹೋಗ್ಬಿಟ್ಟು ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.